ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳಿಗೆ ಆಗ್ರಹಿಸಿ 29/7/2025 ಅಂದರೆ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಇಂದಿನಿಂದ ಸರ್ಕಾರ ಸಾರಿಗೆ ನೌಕರರಿಗೆ ಚುನಾವಣಾ ಪೂರ್ವ ನೀಡಿದಂಥ ಪ್ರಣಾಳಿಕೆ ಭರವಸೆಯಂತೆ ಸರಿಸಮಾನ ವೇತನವನ್ನು ನೀಡಬೇಕು ಮತ್ತು 2021ರ ವೇತನ ಪರಿಷ್ಕರಣೆಯ ಹಿಂಬಾಕಿಯಾದ 32 ತಿಂಗಳ ವೇತನದ ಹಿಂಬಾಕಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಅದು ಮೊದಲ ಆದ್ಯತೆಯಾಗಿ ನಮ್ಮ ನಿವೃತ್ತಿ ನೌಕರರಿಗೆ ನೀಡಬೇಕು. ನಂತರ 2020 ಮತ್ತು 2021ರಲ್ಲಿ ಸಾರಿಗೆ ನೌಕರರ ಮುಷ್ಕರದ ಸಮಯದಲ್ಲಿ ಸಂಸ್ಥೆಯಿಂದ ಏನು ಶಿಕ್ಷಾದೇಶ ಮಾಡಿದರೆ ಅದನ್ನೆಲ್ಲ ರದ್ದುಪಡಿಸಬೇಕು. ಪೊಲೀಸ್ ಪ್ರಕರಣಗಳ ಹಿಂಪಡಿಬೇಕು ಮತ್ತು ಕಾರ್ಮಿಕ ಸಂಘಟನೆ ಚುನಾವಣೆಯನ್ನು ಕೂಡಲೇ ನಡೆಸಬೇಕು ಅಂತ ಆಗ್ರಹಿಸಿ ಇವತ್ತಿನಿಂದ ನಾವು ಅನಿರ್ದಿಷ್ಟಾವಧಿ ಉಪವಾಸ ಮತ್ತು ಧರಣಿ ಸತ್ಯಾಗ್ರಹವನ್ನು ಸಾರಿಗೆ ನೌಕರರು ಮತ್ತು ಕುಟುಂಬ ಸದಸ್ಯರಿಂದ ಹಮ್ಮಿಕೊಳ್ಳಲಾಗಿದೆ. ಇದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮತ್ತು ಉಪವಾಸ ಸತ್ಯಾಗ್ರಹ ಆಗಿರೋದ್ರಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ನಮ್ಮ ಭಾಗಗಳೆಲ್ಲ ಬಂದು ಇವತ್ತು ಕೂಡಿ ಇಲ್ಲಿ ಮಾಡೋಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಸರ್ಕಾರ ಈಗಲಾದರೂ ನಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಈಡೇರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಮತ್ತು ಏನು ಅವತ್ತು 4/7/2025ರಂದು ಮೊಟಕುಗೊಳಿಸಿದಂಥ ಸಭೆಯನ್ನು ಮುಖ್ಯಮಂತ್ರಿಗಳು ಕೂಡಲೇ ಕರೆದು ಇದನ್ನು ಸೌಹಾರ್ದ ರೀತಿಯಲ್ಲಿ ಇತ್ಯರ್ಥಪಡಿಸಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಸರ್. ಸರ್ಕಾರ ಎಸ್ಮಾ ಜಾರಿಯಲ್ಲಿದೆ ಅಂತ ಹೇಳ್ತಾ ಇದೆ. ಸರ್, ಇದು ಎಸ್ಮಾ ಅನ್ನೋದು ಕರ್ನಾಟಕ ಎಸೆನ್ಷಿಯಲ್ ಮೈಂಟೆನೆನ್ಸ್ ಆಕ್ಟ್ ಅನ್ನೋದು ಬಂದು ಕೇವಲ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಾಗ ಮಾತ್ರನೇ, ಅವರಿಗೆ ಸೇವೆಯಲ್ಲಿ ವ್ಯತ್ಯಯ ಆದಾಗ ಮಾತ್ರನೇ ಅದು ನಮಗೆ ಅಪ್ಲೈ ಆಗುತ್ತೆ ಹೊರತು ಇದು ಬೇರೆ ಸಮಯದಲ್ಲಿ ಆಗಲ್ಲ ಸರ್. ನಾವು ಯಾರು ಇಲ್ಲಿ ನೌಕರಿಗೆ ಬಿಟ್ಟು ಯಾರು ಬಂದಿಲ್ಲ. ಅವ್ರ ಡ್ಯೂಟಿ ಇಲ್ಲದೆ ಇರೋರು, ವಾರದ ರಜೆ ಇರೋರು ಮತ್ತು ರಜೆಯಲ್ಲಿರೋರು, ಡ್ಯೂಟಿ ಹತ್ತವರು ಇಳಿಯೋರು ಮಾತ್ರ ಬರ್ತಾ ಇರೋದ್ರಿಂದ ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಲ್ಲ ಸರ್. ಖಂಡಿತ ಸರ್, ಅವರು ಅವರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಾವು ಇನ್ನೂ ವಿಳಂಬ ನೀತಿ ಆಗ್ತಾ ಇರೋದ್ರಿಂದ ನೌಕರರು ಬೇಸತ್ತಿರೋದ್ರಿಂದ ಸರ್ಕಾರದ ಗಮನ ಸೆಳೆಯಕ್ಕೆ ನಾವು ಇವತ್ತಿನಿಂದ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಸರ್. ಇನ್ನು ಈಗ ಸ್ಟಾರ್ಟ್ ಮಾಡಿದ್ವಿ ಸರ್, ಇನ್ನು ಮುಂದಕ್ಕೆ ನೋಡ್ಬೇಕು ಸರ್. ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಇನ್ನೂ ಏನು ಮಾಹಿತಿ ಇಲ್ಲ. ವೇಟ್ ಮಾಡ್ತೀವಿ ಸರ್, ನೋಡೋಣ ಸರ್. ನಮಗೆ ನಮ್ಮ ಬೇಡಿಕೆ ಈಡೇರಬೇಕು, ಅಲ್ಲಿವರೆಗೂ ನಾವು ಕೂತಿರ್ತೀವಿ ಸರ್. ಇಲ್ಲಿ ಇಲ್ಲ ಬರ್ತಾ ಇದ್ದಾರೆ, ಇನ್ನು ನಮ್ಮ ಡ್ಯೂಟಿ ಇಲ್ದಿರೋರು, ಹತ್ತು ಇಲ್ದಿರೋರು ಎಲ್ಲ ಬರ್ತಾ ಇದ್ದಾರೆ ಸರ್. ಬರ್ತಾರೆ, ಒಂದು 500ರಿಂದ 1000 ಜನವರೆಗೂ ಎಲ್ಲ ಬರ್ತಾ ಇರ್ತಾರೆ ಸರ್.